ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಶ್ರಾವಣ ತಿಂಗಳು ಇರೋದ್ರಿಂದ ಸಾಕಷ್ಟು ದೇವಾಲಯಗಳಿಗೆ, ಸಾಕಷ್ಟು ವಿಷ್ಣುವಿನ ದೇವಾಲಯಗಳಿಗೆ ಹೋಗ್ತಾ ಬರ್ತಾ ಇರೋದ್ರಿಂದ ಸಮಯ ಆಗಲಿಲ್ಲ ಯೂಟ್ಯೂಬ್ ನಾನು ಮಾಡೋದಕ್ಕೆ, ವಿಡಿಯೋಸ್ ಮಾಡೋದಕ್ಕೆ. ಇವತ್ತಿನ ಕಾನ್ಸೆಪ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಎಸ್ ಆರ್ ನೋ ರೀಡಿಂಗ್. ನೀವು ಯಾವುದಾದ್ರೂ ಒಂದು ಕೆಲಸನ ಆಗತ್ತಾ ಇಲ್ವಾ ಅನ್ನುವ ಒಂದು ಗೊಂದಲದಲ್ಲಿದ್ದರೆ, ಅಥವಾ ಆಗತ್ತಾ ಇಲ್ವಾ ಅನ್ನುವ ಒಂದು ಅನುಮಾನದಲ್ಲಿದ್ದರೆ, ಆ ವಿಚಾರವಾಗಿ ಪ್ರಕೃತಿ ಏನು ಹೇಳ್ತಾ ಇದೆ ಟ್ಯಾರೋ ರೀಡಿಂಗ್ ಮೂಲಕ, ನೀವು ನಂಬಿರುವ ದೈವದಿಂದ ಏನು ಸೂಚನೆ ಬರ್ತಾ ಇದೆ ಟ್ಯಾರೋ ರೀಡಿಂಗ್ ಮೂಲಕ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಸ್ ಆರ್ ನೋ ರೀಡಿಂಗ್. ನೀವು ಅನ್ಕೊಂಡಿರುವಂತಹ ಕೆಲಸ ಆಗತ್ತಾ ಇಲ್ವಾ, ಆಗದೆ ಇರೋದಕ್ಕೆ ಅಡೆತಡೆ ಏನೋ, ಆಗೋದಕ್ಕೆ ನಿಧಾನ ಯಾಕೆ, ಅಥವಾ ಆಗದೆ ಇರೋದಕ್ಕೆ ಕಾರಣ ಏನು ಅನ್ನೋದು ಆ ಕಾರ್ಡಲ್ಲಿ ಏನು ತೋರಿಸುತ್ತೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ಹತ್ರ ರೆಸೊನೇಟ್ ಆಗ್ತಿದ್ದಿಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೈವನ ಬಹಳಷ್ಟು ನೆನ್ಪು ಮಾಡಿಕೊಂಡು, ಅಥವಾ ಹೆಸರು 3 ಬಾರಿ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಭಗವಂತ ಈ ರೀತಿಯಲ್ಲಿ ಈ ಕಾರ್ಡ್ ಮುಖಾಂತರವಾಗಿ ನನ್ನ ವಿಚಾರವಾಗಿ ಒಂದು ಮೆಸೇಜನ್ನ ಕೊಡುವಂಥ ಯೂನಿವರ್ಸ್, ನೀವು ನಂಬುವ ದೈವದ ಹತ್ರ ಬೇಡ್ಕೊಳ್ಬೇಕಾಗತ್ತೆ. ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಎಸ್ ಆರ್ ನೋ, ಯಾವುದಾದ್ರೂ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಳ್ಳಿ. ಅದು ಏನೇ ಆಗಿರ್ಬೋದು. ಮನೆ ಕಟ್ತಿರೋ ಅಂಥದ್ದು, ಮನೆಗೆ ತಗೊಳ್ತೀವ ಅಂತ ಹೇಳೋ ಅಂಥದ್ದು, ಮದುವೆ ಮಾಡ್ತೀವ ಮಗಳದು ಅಂತ, ಅಥವಾ ನಮ್ಮ ಮದುವೆ ಈ ವರ್ಷ ಆಗತ್ತಾನ, ಯಾವುದಾದ್ರೂ ಒಂದು ವಿಚಾರವಾಗಿ ಮಾತ್ರ. ಈಗ ನಿಮ್ಗೆ ಯಾವ ವಿಚಾರ ಎಸ್ ಆರ್ ನೋ ರೀತಿಯಲ್ಲಿ ಬೇಕಾಗಿದೆ, ಆಗತ್ತಾ ಅಥವಾ ಇಲ್ಲ ಅನ್ನುವ ವಿಚಾರವಾಗಿ, ಅದು ಏನೇ ಇರ್ಬೋದು, ಯಾರ್ದೋ ಫೋನ್ ಕಾಲಿಗೆ ವೇಟ್ ಮಾಡ್ತಾ ಇರ್ಬೋದು, ಅಥವಾ ಯಾರ್ದಾದ್ರೂ ವ್ಯಕ್ತಿಯ ವಿಚಾರವಾಗಿ ಎಸ್ ಆರ್ ನೋ ಅನ್ನುವ ರೀಡಿಂಗ್ ಮೂಲಕ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ನೀವು ಅಂದ್ಕೊಂಡಂಥ ಕೆಲಸಗಳು ಆಗತ್ತಾ ಇಲ್ವಾ ಅನ್ನೋದು. ಇಲ್ಲಿ 5 ಆಫ್ ವಾಂಡ್ಸ್ ಇದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಇದೆ, 9 ಆಫ್ ಓಕೆ 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 ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ನಿಮಗೆ. ಇಲ್ಲಿ 5 ಆಫ್ ವಾಂಡ್ಸ್ ಇರೋದ್ರಿಂದ ಈ ವಿಚಾರವಾಗಿ ಜನಗಳಿಂದ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತಿದ್ದೀರಿ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಜನಗಳಿಂದ ಒಂದಷ್ಟು ಗೊಂದಲಕ್ಕೀಡಾಗುವಂಥದ್ದು, ಅಥವಾ ಜನಗಳಿಂದ ನಿಮ್ಮ ಕೆಲಸ ಆಗದೇ ಇರುವಂಥದ್ದು ವ್ಯಕ್ತಿಗಳು. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಏನಾಗ್ತಿದೆ, ಮೈಂಡ್ ಒಂದಷ್ಟು ಡೈವರ್ಟ್ ಮಾಡ್ಕೊಳ್ಳುವಂಥದ್ದು, ಮೈಂಡಲ್ಲಿ ಏನೇನೋ ಯೋಚನೆಗಳನ್ನು ಮಾಡುವಂಥದ್ದು. ಇಲ್ಲಿ ಆಗುವ ವಿಚಾರವಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದಕ್ಕಿಂತ ಆಗದೆ ಇರೋದ್ರ ಬಗ್ಗೆ ಬಹಳಷ್ಟು ನೆಗೆಟಿವ್ ಥಾಟ್ಸ್ಗಳು ಓಡುವಂಥದ್ದು ತಲೆಯಲ್ಲಿ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಆಗದೆ ಇರೋದ್ರ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಿ. ಹಾಗೆ ಇದಕ್ಕೆ ಸಾಥನಂತೆ ಒಂದಷ್ಟು ವ್ಯಕ್ತಿಗಳಿಂದನೂ ಅದು ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಅಂದ್ಕೊಂಡಿರುವಂತಹ ಕೆಲಸ ಯಾವುದೇ ವಿಚಾರವಾಗಿರಲಿ, ಕೆಲವು ವ್ಯಕ್ತಿಗಳಿಂದ ಬಹಳಷ್ಟು ಗೊಂದಲಗಳಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ, ಹೌದು, ಇಲ್ಲಿ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ, ಈ ರೀಡಿಂಗ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನೇರ ಮಾತಾಡುವಂಥದ್ದು, ನೇರ ಕಡ್ಡಿ 2 ತುಂಡುವಾಗ ಆಗುವ ರೀತಿ ಇರುವಂಥದ್ದು. ಇದರಿಂದ ಕೂಡ ನಿಮ್ಮ ಕೆಲಸಗಳು ಆಗದೆ ಇರೋದಕ್ಕೆ ಮುಖ್ಯ ಕಾರಣ ಆಗ್ತಾ ಇದೆ. ಸೊ ಇಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಆಗದೆ ಇರೋದ್ರ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಳ್ಳೋದು, ಅದು ನಿಮ್ಮ ಲೈಫಲ್ಲೇ ಇರೋದಿಲ್ಲ, ನಿಮ್ಮ ಡೆಸ್ಟಿನಿಯಲ್ಲೇ ಇರೋದಿಲ್ಲ. ಆಗದೆ ಇರೋ ವಿಚಾರವಾಗಿ ಬಹಳಷ್ಟು ತಲೆ ಕೆಡಿಸ್ಕೊಳ್ತಿದ್ದೀರಿ. ನಿಮ್ಮ ಮಾತುಗಳಿಂದ ಕೆಲವರಿಗೆ ಹರ್ಟ್ ಆಗ್ತಾ ಇದೆ. ಹಾಗೇನೆ ನಿಮ್ಮ ಮಾತುಗಳಿಂದ ನೀವಿವತ್ತು ಮಾತಾಡಿರಬಹುದು, ಏನೇ ಇರಬಹುದು, ಅದು ಇನ್ ಫ್ಯೂಚರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಕೆಲಸಕ್ಕೆ ಹೊಡ್ತಾ ಬೀಳ್ತಾ ಇದೆ, ನಿಮ್ಮ ಲೈಫ್ಗೆ ಹೊಡ್ತಾ ಬೀಳ್ತಿದೆ, ನಿಮ್ಮ ವ್ಯಕ್ತಿತ್ವಕ್ಕೆ ಹೊಡ್ತಾ ಬೀಳ್ತಾ ಇದೆ. ನೀವು ಇರುವ ರೀತಿನೇ ಬೇರೆಯ ರೀತಿ ತೋರಿಸುವಂಥದ್ದು, ಅಥವಾ ನಿಮ್ಮ ಬೆನ್ನ ಹಿಂದೆ ಬೇರೆ ರೀತಿಯ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಇದೆ.
ಇಲ್ಲಿ ಸ್ಟ್ರೈಟ್ ಫಾರ್ವರ್ಡ್ಸ್ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನೇರ ಮಾತನಾಡಿ ಕೆಟ್ಟವರಾಗುವಂಥದ್ದು ಬಹಳಷ್ಟು ಜನರ ಸೆಲೆಕ್ಷನ್ ಈ ಕಾರ್ಡ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಇಲ್ಲಿ ಆಗದೆ ಇರೋದ್ರ ಬಗ್ಗೆ ಬಹಳಷ್ಟು, ನಾನು ಹೇಳ್ದೆ ಅಲ್ಲ, ಬಹಳಷ್ಟು ಆಗದೆ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ ಅಂತ ಹೇಳಿ ತುಂಬ ಯೋಚನೆ ಮಾಡೋದು, ತುಂಬ ಟೆನ್ಷನ್ ಆಗೋದು, ಆಂಗ್ಸೈಟಿ ಮಾಡ್ಕೊಳ್ಳೋದು, ಹಳೆಯ ನೆನಪುಗಳನ್ನು ಮಾಡ್ಕೊಳ್ಳುವಂಥದ್ದು, ಅಥವಾ ಮುಂದೆ ಹೆಜ್ಜೆ ಇಡೋದಕ್ಕೆ ನನ್ನ ಕೈಯಲ್ಲಿ ಆಗೋದೇ ಇಲ್ವಾ, ಲೈಫೇ ಇಷ್ಟೇನಾ, ಲೈಫೇ ಮುಗಿತಾ ಬಂತ ಅನ್ನುವಂತಹ ಗೊಂದಲದಲ್ಲಿ ನಿಮಗೆ ನೀವೇ ಒಂದಷ್ಟು ಸಫರ್ ಪಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಹಾಗೇನೆ ಹೌದು, ನಿಮ್ಮ ಇವತ್ತೇನಾದರೂ ನೀವು ಮುಂದೆ ಹೆಜ್ಜೆ ಇಡೋದಕ್ಕಾಗ್ತಾ ಇಲ್ಲ, ಇದಕ್ಕೆಲ್ಲ ಮುಖ್ಯ ಕಾರಣ ಏನಾಗಿದೆ ಅಂದರೆ ನಿಮ್ಮ ಪಾಸ್ಟಲ್ಲಿ ಬಹಳಷ್ಟು ನೋವಲ್ಲಿ ಅನುಭವಿಸಿದಿರಿ. ಸೊ ಹಾಗಾಗಿ ಇಲ್ಲಿ ನೀವು ಅಂದುಕೊಂಡಂತಹ ವಿಚಾರಗಳು ಆಗೋದಕ್ಕಿಂತ ಆಗೋದೇ ಇಲ್ಲ ಅನ್ನುವಂತಹ ಆ ಫೀಲ್ನಲ್ಲಿ ನೀವು ಇರ್ತೀರಿ, ಆ ಟೆನ್ಷನ್ನಲ್ಲಿ ಇರ್ತೀರಿ, ಆ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಒಂದಷ್ಟು ಅದೇ ವಿಚಾರವಾಗಿ ಗೊಂದಲದಲ್ಲಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಆಗುತ್ತೋ ಇಲ್ವೋ ಅನ್ನುವಂತಹ ಒಂದಷ್ಟು ಚಂಚಲ ಮನಸ್ಸು. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಎಷ್ಟೇ ವಯಸ್ಸಾಗಿರಿ, ಎಷ್ಟೇ ಬುದ್ಧಿವಂತರಾಗಿರಿ, ಏನೇ ಇರಿ, ಮನಸ್ಸು ಚಂಚಲಕ್ಕೆ ತಗೊಂಡು ಹೋಗ್ತಾ ಇದೆ. ಇದು ಆಗೋದೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಬಹಳಷ್ಟು ಟ್ರೈ ಮಾಡ್ತೀರಿ, ಬಹಳಷ್ಟು ಯಾವ ವಿಚಾರವಾಗಿ ನೀವು ನೋಡ್ತಿದ್ದೀರಿ ಬಹಳಷ್ಟು ಟ್ರೈ ಮಾಡ್ತೀರಿ, ಬಹಳಷ್ಟು ನೀವು ಏನೆಲ್ಲ ಮಾಡೋದಕ್ಕೆ ಸಾಧ್ಯ, ಯಾರ ಹತ್ರ ನೀವು ಕಾಂಪ್ರಮೈಸ್ ಆಗೋದಕ್ಕೆ ಸಾಧ್ಯ, ಯಾರ ಹತ್ರನಾದರೂ ನೀವು ಜಗಳಗಳಾಡಿದರೆ ಅದು ಕೂಡ ನಿಮಗೆ ನೀವೇ ಮಾಫಿ ಕೇಳೋದು ಅಂದರೆ ಸಾರಿ ಕೇಳುವಂಥದ್ದು, ಅಥವಾ ನಿಮಗೆ ನೀವೇ ಬೇಗ ಕಾಂಪ್ರಮೈಸ್ ಆಗಿ ಹೊಂದ್ಕೊಳ್ಳುವಂಥದ್ದು, ಏಕೆಂದರೆ ಈ ವಿಚಾರ ಆಗುತ್ತೆ ಅನ್ನುವಂತಹ ಆಸೆಗೆ, ಕೆಲವೊಂದು ಸಲ ಆಗೋದೇ ಇಲ್ವಾ ಅನ್ನುವಂತಹ ಚಂಚಲ ಮನಸ್ಸಿಗೆ ನೀವು ಹೋಗ್ತೀರಿ. ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ 5ನ ನಾನು ಎರಡು ಬಾರಿ ನೋಡಿದ್ದೀನಿ, ಇಲ್ಲಿ 9 ನೋಡಿದ್ದೀನಿ, ಕ್ವೀನ್ ಆಫ್ ಸ್ವಾರ್ಡ್ ನೋಡಿದ್ದೀನಿ. ಸೊ ಹಾಗಾಗಿ ಏನಾಗ್ತಾ ಇದೆ, ನೀವು ಅಂದುಕೊಂಡಂತಹ ಕೆಲಸ ಏನಿದೆ ಬಹಳಷ್ಟು ನಿಧಾನ. ಹಾಗೆ ಈ ಕೆಲಸದ ವಿಚಾರವಾಗಿ ಈ ಕೆಲಸ ಅನ್ನೋದಕ್ಕಿಂತ ಈ ವಿಚಾರ, ಯಾವ ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಿ, ಬಹಳಷ್ಟು ಗೊಂದಲಗಳು ನಿಮ್ಮ ಮೈಂಡ್ನಲ್ಲೇ ಇದೆ. ಹಾಗೆ ಆಗುವ ವಿಚಾರಕ್ಕೆ ಬಹಳಷ್ಟು ಏರುಪೇರುಗಳಿದೆ. ಇಲ್ಲಿ ಜನದಿಂದನೂ ಹೊಡ್ತಾ ಇದೆ, ಇಲ್ಲಿ ನಿಮ್ಮ ಮನಸ್ಥಿತಿನೂ ಸರಿ ಇಲ್ಲ, ನಿಮ್ಮ ಮಾತುಗಳಿಂದ ನಿಮಗೆ ಪೆಟ್ಟು ಬೀಳ್ತಾ ಇದೆ, ನೀವು ಇರುವಂತಹ ರೀತಿ ಏನಾಗ್ತಾ ಇದೆ, ಆ ಕೆಲಸ ಆಗೋದಕ್ಕೆ ಮುಂದೆ ಹೊರಿತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಸ್ಟ್ರಕ್ ಆಗಿರುವಂಥದ್ದು, ಅಬ್ಸ್ಟಿಕಲ್ಸ್ಗಳನ್ನ ನಾನು ಜಾಸ್ತಿ ನೋಡ್ತಿದ್ದೀನಿ, ಏರುಪೇರುಗಳನ್ನು ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಈ ಕೆಲಸ ಆಗುವ ವಿಚಾರ ಏನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನೀವೇ ಒಂದು ಸ್ಟೆಪ್ ಮುಂದೆ ಇಟ್ಟಿಲ್ಲ. ಒಂದು, ಈ ಪಾಸ್ಟಲ್ಲಿ ಎಷ್ಟೋ ಬಾರಿ ಅದು ಆಗದೆ ಏನಾಗಿದೆ, ನೀವು ಒಂದಷ್ಟು ಆಂಗ್ಸೈಟಿ, ಡಿಪ್ರೆಷನ್ ಮೈಂಡ್ ಸೆಟ್ಗೆ ಹೋಗ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಈ ರೀಡಿಂಗ್ನ ನಾನು ನೋಡಿ ಏನು ಹೇಳೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ನಿಮ್ಮಲ್ಲಿ ನಿಮ್ಮ ಮೈಂಡಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ತಾ ಇಲ್ಲ, ಮುಂದೆ ಹೆಜ್ಜೆ ಇಡೋದಕ್ಕೆ ಬರ್ತಾ ಇಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ಉದಾಹರಣೆ ನಾನು ಕೊಡೋದಾದರೆ, ನೀವೊಂದು ಒಂದು ಜಾಗಕ್ಕೆ ಹೋಗಬೇಕು ಅನ್ನುವಂತಹ ಡಿಸೈಡ್ನ ನೀವು ಮಾಡ್ಕೊಂಡಿದ್ದೀರ, ಬಟ್ ಆದರೆ ಆ ಜಾಗಕ್ಕೆ ಹೋಗುವಂತಹ ಯಾವುದೇ ಒಂದು ಪರಿಪೂರ್ಣವಾದಂತಹ ಇದು ಮಾಡಿಲ್ಲ, ಪ್ರೊಸೆಸ್ಸಿಂಗಲ್ಲೇ ಇಲ್ಲ. ನೀವು ಅದಿದೆ, ಮೈಂಡಲ್ಲಿದೆ. ಈಗ ಯಾವ ವಿಚಾರವಾಗಿ ನೀವು ನೋಡ್ತೀರಿ ಮೈಂಡಲ್ಲಿದೆ, ಬಟ್ ಆದರೆ ಅದ್ರ ವಿಚಾರವಾಗಿ ಒಂದು ಕೂಡ ಸ್ಟೆಪ್ ತಗೊಂಡಿಲ್ಲ ಅಂತ ಹೇಳಿ ನಾನು ನೋಡ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಕೆಲಸಗಳು ಆಗದೆ ಇರೋದಕ್ಕೆ ಕೆಲ ಜನಗಳಿಂದ ಕಾರಣ ಆಗಿದೆ. ಹಾಗೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲದೆ ಇರುವ ಕಾರಣ ಈ ಕೆಲಸ ಆಗ್ತಾ ಇಲ್ಲ ಅನ್ನೋದು ಮುಖ್ಯವಾಗಿ ನಾನು ನೋಡ್ಬೋದು. ಇಲ್ಲಿ ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಅವರ ರೀಡಿಂಗ್ ನೋಡೋಣ ಏನಾಗಿದೆ. ನೀವು ಅಂದ್ಕೊಂಡಂತಹ ಕೆಲಸ ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ, ಒಂದೇ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸುಮಾರಷ್ಟು ಇಲ್ಲೂ ಕೂಡ 5 ಆಫ್ ವಾಂಡ್ಸ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ, ಓಕೆ, ಎಂಪ್ರೆಸ್ ಬಂದಿದೆ, 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಈ ಕೆಲಸ ಆಗದೆ ಇರೋದಕ್ಕೆ ಬಹಳಷ್ಟು
ಬಹಳಷ್ಟು ಕುತಂತ್ರಿ ಕೆಲಸಗಳ, ಹಾಗೆ ಬಹಳಷ್ಟು ಮಾನಸಿಕವಾಗಿ ನಿಮ್ಮನ್ನ ನೋವು ಕೊಟ್ಟಂಥದ್ದಾಗಿರಬಹುದು, ಮಾನಸಿಕವಾಗಿ ನೀವು ಸ್ಥಿರತೆ ಇಲ್ಲದೆ ಇರುವಂಥದ್ದಾಗಿರಬಹುದು. ಕೆಲವು ಜನಗಳು ಆಗದೇ ಇರೋದಕ್ಕೆ ನೀವು ಈ ಯಾವ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಕೆಲವು ವ್ಯಕ್ತಿಗಳಿಂದ ಅದು ಆಗದೆ ಇರೋದಕ್ಕಾಗಿರ್ಬೋದು, ಅಥವಾ ನೆಗೆಟಿವಿಟಿ ಅಂದರೆ ನೀವು ಬೆಳಿತಿದ್ದೀರಿ ಅಂತ ಹೇಳಿ ಆಗಿರ್ಬೋದು, ಅಥವಾ ಎಲ್ಲಿ ಮುಂದೆ ಹೋಗ್ತೀರಿ ಅಂತ ಹೇಳಿ ಆಗಿರ್ಬೋದು, ಅಥವಾ ಒಂದಷ್ಟು ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ ನಿಮಗೆ. ಬಟ್ ಆದರೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನಿಮ್ಮ ಕೆಲಸ, ನೀವು ಯಾವ ವಿಚಾರ ಅಂದ್ಕೊಂಡಿದ್ದೀರಲ್ಲ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ವಾರಗಳಲ್ಲಿ ಆ ಕೆಲಸ ಆಗುವ ಕಡೆಗೆ ಒಂದು ಹೊಸ ರೀತಿಯ ಒಂದು ದಾರಿನ ಹುಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇದೆ. ಆ ಕೆಲಸ ಆಗುವ ಕಡೆಗೆ ಯಾವ ವಿಚಾರದಲ್ಲಿ ನೀವು ನೋಡ್ತಿದ್ದೀರ, ಯಾವ ವಿಚಾರದಲ್ಲಿ ನೀವು ಪ್ರಾರ್ಥನೆಗಳನ್ನು ಮಾಡಿದಿರಿ, ಯಾವ ವಿಚಾರದಲ್ಲಿ ನೀವು ಭಗವಂತನ ಬಹಳಷ್ಟು ಬೇಡ್ಕೊಂಡಿದ್ದೀರಿ, ಆ ವಿಚಾರವಾಗಿ ಒಂದು ಹೊಸ ದಾರಿ ಶುರುವಾತಾಗ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವಿಚಾರವಾಗಿ ನೇರ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಜನಗಳ ಒಟ್ಟಿಗೆ ಮಾತನಾಡುವಂಥದ್ದು, ಅಥವಾ ನೇರವಾಗಿ ನಿಮ್ಮಲ್ಲಿ ನೀವು ಮಾತನಾಡ್ಕೊಳ್ಳುವಂಥದ್ದು, ಒಂದು ಸರಿಯಾದ ಡಿಸಿಷನ್ನ ನೀವು ನಿಮ್ಮ ಮೈಂಡ್ನಲ್ಲಿ ಒಂದಷ್ಟು ಟೈಮ್ ತಗೊಂಡ್ರೂ ಪರವಾಗಿಲ್ಲ, ಕೂತು ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಇಲ್ಲಿ ಹೌದು, ಕೆಲವೊಂದು ಪರಿಸ್ಥಿತಿಯಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಲ್ಬೇಕಾಗತ್ತೆ. ಕೆಲವೊಂದು ಸಮಯದಲ್ಲಿ ಎಷ್ಟೇ ಏರುಪೇರುಗಳು ಕಂಡ್ರೂ ಕೂಡ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕಾಗತ್ತೆ. ಆಗತ್ತೆ ಈ ವಿಚಾರ ಅನ್ನುವ ದಿಕ್ಕಿನೆಡೆಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಕ್ಲಿಯರ್ ಆಗಿ ಒಂದು ಡಿಸಿಷನ್ನ ನೀವು ತಗೊಳ್ಬೇಕಾಗತ್ತೆ. ಹಾಗೆ ಒಂದಷ್ಟು ಇಲ್ಲಿ ಗರುಡ ಕಾಣಿಸ್ತಾ ಇದೆ, ಈಗಲ್ ಕಾಣಿಸ್ತಾ ಇದೆ. ಅಂದರೆ ಅರ್ಥ ಏನು, ನೀವು ಇನ್ನೂ ಎತ್ತರವಾಗಿ ಹೇಗೆ ಹೋಗ್ಬೇಕು, ಅಥವಾ ನೀವು ಯಾವ ವಿಚಾರವಾಗಿ ನೋಡ್ತಾ ಇದ್ದೀರಿ ಆ ವಿಚಾರವಾಗಿ ನಾನು ಯಾವ ರೀತಿ ಇರಬೇಕು, ಅಥವಾ ಯಾವ ರೀತಿ ಆ ಕೆಲಸ ಮಾಡಿದ್ರೆ ಯಾವ ರೀತಿ, ಅಂದರೆ ನಿಮಗೆ ನೀವೇ ರೀಡ್ ಮಾಡ್ಕೊಳ್ಳುವಂಥದ್ದು, ನಿಮಗೆ ನೀವೇ ಓದ್ಕೊಳ್ಳುವಂಥದ್ದು, ನಿಮಗೆ ನೀವೇ ಆ ಯಾವ ವೇಯಲ್ಲಿ ಹೋದರೆ ಆ ಕೆಲಸ ಆಗತ್ತೆ ಅಂತ ಹೇಳಿ ಒಂದಷ್ಟು ಸಮಯ ತಗೊಂಡು ನೀವು ಕೂತು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾದಂಥದ್ದು. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಕಾರ್ಡ್ ರೀಡಿಂಗಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ ಅಂದರೆ ಅದ್ಭುತ. ಇಲ್ಲಿ ಒಂದಷ್ಟು ನಿಮಗೆ ದೈವಿಕ ಬಲನೂ ಇದೆ ಅಂತ ನಾನು ಹೇಳಬಹುದು. ಹಾಗೆ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನೀವೇನು ಯಾವ ವಿಚಾರವಾಗಿ ಅಂದ್ಕೊಂಡಿದ್ದೀರಾ, ಬಿಸ್ನೆಸ್ ವಿಚಾರವಾಗಿ ಅಂದ್ಕೊಂಡಿದ್ದೀರಾ, ಮಕ್ಕಳ ವಿಚಾರವಾಗಿ ಅಂದ್ಕೊಂಡಿದ್ದೀರಾ, ಯಾವುದೇ ಒಂದು ಕೆಲಸದ ವಿಚಾರವಾಗಿ ಅಂದ್ಕೊಂಡಿದ್ದೀರಾ, ನಿಮಗೆ ಈ ಹಿಂದೆ ಜನಗಳಿಂದ ಕೈ ತಪ್ಪಿ ಹೋಗ್ತಾ ಇತ್ತು, ಅಥವಾ ಕೆಟ್ಟ ಕಣ್ಗಳಿಂದ ನಿಮ್ಮ ಕೆಲಸ ಆಗದೆ ಬಹಳಷ್ಟು ತಡವಾಗ್ತಿತ್ತು. ಬಟ್ ಆದರೆ ಆಗಲ್ಲ, ಈಗ ಭಗವಂತನಿಂದನೇ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದನೇ, ಭಗವಂತನಿಂದನೇ, ಯೂನಿವರ್ಸಿಂದನೇ, ಪ್ರಕೃತಿಯಿಂದನೇ ನಿಮ್ಗೆ ಒಂದು ಒಳ್ಳೆಯ ದಾರಿ ಬರ್ತಾ ಇದೆ, ಒಳ್ಳೊಳ್ಳೆ ಯೋಚನೆ ಬರುವಂಥದ್ದಾಗಿರುತ್ತೆ. ನೀವು ಕೂಡ ಹಾಗೆ ಕ್ಲಿಯರ್ ಆಗಿ ಮಾತನಾಡಿ ಇಲ್ಲಿ ಕೆಲವ್ರು ಏನು ಗೊತ್ತಾ, ತುಂಬ ಮನಸ್ಸಿನಲ್ಲಿ ಮಾತುಗಳನ್ನ ಇಟ್ಕೊಳ್ಳುವಂಥದ್ದು, ಮನಸ್ಸಿನಲ್ಲಿ ಯಾರೇ ಎಷ್ಟೇ ನೋವು ಕೊಟ್ಟರು ಕೂಡ ತಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಏನು ಮಾಡ್ತಿದ್ರಿ ಅದನ್ನ ನೀವು ನಿಲ್ಲಿಸ್ಬೇಕಾಗತ್ತೆ. ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ನೀವು ಹೀಗಿರಬಾರ್ದು, ನೀವು ಹೀಗಿರಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಬಹಳಷ್ಟು ಚಿಂತೆಗಳನ್ನು ತಗೊಂಡೋದ್ರೆ ಮೇಲೆ ಎತ್ತರ ಏರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವು ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಇದಕ್ಕೆ ಬೇಕಾದಂತಹ ಒಂದು ಸಪೋರ್ಟಿವ್ ಆದಂತಹ ಕೈಗಳು ನಿಮ್ಮ ಲೈಫಿಗೆ ಬರುವಂಥದ್ದಾಗಿರಬಹುದು. ನಿಮಗೆ ಸಪೋರ್ಟ್ ಮಾಡುವಂತಹ ಒಂದಷ್ಟು ವ್ಯಕ್ತಿಗಳು ನಿಮಗೆ ಕೈ ಜೋಡಿಸುವಂಥದ್ದು, ನಿಮ್ಮ ಯಾವ ವಿಚಾರವಾಗಿ ನೀವು ನೋಡ್ತಾ ಇದ್ದೀರಿ ಆಗುವಂಥ, ಅಂದರೆ ಆಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದೀರಿ. ಕೆಲವು ವ್ಯಕ್ತಿಗಳು ಈಗ ಯಾವುದೋ ಒಂದು ಸೈಟು, ಮನೆನೋ, ಕಾರೋ, ಏನೋ ಒಂದು ನಿಮಗೊಂದಷ್ಟು ಹಣದ ಸಹಾಯ ಮಾಡುವಂಥದ್ದು, ಅಥವಾ ಸರಿಯಾದ ದಾರಿಗೆ ಕರ್ಕೊಂಡು ಹೋಗುವಂಥದ್ದು, ಅಥವಾ ಸರಿಯಾದ ಮಾರ್ಗದರ್ಶನ ಕೊಡುವಂಥದ್ದು, ಈ ರೀತಿ ಕೆಲವು ಕೈಗಳು ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಅಂದರೆ ಅವ್ರೇನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡೇ ಬಂದಿರಲ್ಲ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಗೊತ್ತೋ ಗೊತ್ತಿಲ್ಲದೇನೋ ಅವ್ರ ಕೈಯಲ್ಲೇ ಒಳ್ಳೇದಾಗುವಂಥದ್ದು ಭಗವಂತನಿಂದ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಕೋರಿಕೆಗೆ ಪ್ರಕೃತಿನೂ ಕೂಡ ತಲೆಬಾಗಿದೆ. ಪ್ರಕೃತಿನೂ ಕೂಡ ಹೌದು ಈ ಕೆಲಸ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ.
ಇಲ್ಲಿ ಕೆಲವು ಜನಗಳಿಂದ ಸ್ವಲ್ಪ ನಿಧಾನ ಆಯ್ತು, ಹೌದು. ಆ ದಾರಿನ ಹುಡ್ಕೊಂಡು ಬರೋದಕ್ಕೂ ಕೂಡ ಸ್ವಲ್ಪ ನಿಧಾನ ಆಗ್ತಾ ಇದೆ. ನಿನ್ನ ಮೈಂಡ್ನ ನೀನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕಾಗತ್ತೆ ನಿನ್ನ ಕೆಲಸದಲ್ಲಿ. ಯಾಕೆಂದ್ರೆ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲ ಇರುತ್ತೆ. ಆ ಮೆಜಿಷಿಯನ್ ಕಾರ್ಡಲ್ಲಿ ವಾಂಡ್ಸ್ ಇರುತ್ತೆ, ಕಪ್ಸ್ ಇರುತ್ತೆ, ಸ್ವಾಟ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನೀನು ಒಂದಷ್ಟು ನೀನು ವಿಶ್ವಾಸನ ನಿನ್ನ ಬಗ್ಗೆ ನೀನು ಇಟ್ಕೊಳ್ಬೇಕಾಗತ್ತೆ. ನೀನು ಧೈರ್ಯವಾಗಿ ಇರಬೇಕಾಗತ್ತೆ. ನಿನ್ನ ಮಾತಿನ ಬಗ್ಗೆ ನೀನು ಗಮನ ಕೊಡಬೇಕಾಗತ್ತೆ. ಎಮೋಷನ್ಸ್ನ ನೀನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏನೇ ಮಾಡಬೇಕಾಗತ್ತೆ ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಪ್ರಕೃತಿನೂ ಕೂಡ ನಿನ್ನ ಪ್ರಶ್ನೆಗೆ, ನಿನ್ನ ಗೊಂದಲಕ್ಕೆ ಪ್ರಕೃತಿನೂ ಕೂಡ, ನೀವು ನಂಬಿದಂಥ ದೈವನೂ ಕೂಡ ಆಗಿಯೇ ತೀರುತ್ತೆ, ಆಗತ್ತೆ ಅಂತ ಹೇಳಿ ಕೊಟ್ಟಿದೆ. ಸೊ ಯಾವ ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಿ, ಎಸ್ ಅನ್ನುವ ವಿಚಾರವಾಗಿ ಈ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಡ್ ರೀಡಿಂಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರಿಗೆಲ್ಲ ಕ್ರಿಸ್ಟಲ್ ಬೇಕಾಗತ್ತೆ ಅವರು ಕೂಡ ಇದೇ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ಕ್ರಿಸ್ಟಲ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೆ. ಸಾಕಷ್ಟು ವಿಡಿಯೋಸ್ಗಳು ಈ 3 ದಿನದಿಂದ ಬಂದಿಲ್ಲ, ಬಿಕಾಸ್ ಆಫ್ ನಾನು ದೇವರ ದರ್ಶನದಲ್ಲಿ ಬ್ಯುಸಿ ಇದ್ದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.